ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹಾರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆರ್ವಿ. ಏನೆಲ್ಲ ಓಲಾ ಎಲೆಕ್ಟ್ರಿಕಲ್ ಗಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು, ಓಲಾ ಎಲೆಕ್ಟ್ರಿಕಲ್ ಗಾಡಿ ನನ್ನ ಹತ್ರನೂ ಇದೆ. ಸೊ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಓಲಾ ಎಲೆಕ್ಟ್ರಿಕಲ್ ಫ್ಯಾಕ್ಟ್ರಿ ವಿಸಿಟ್ ಮಾಡೋಕ್ಕೆ. ಸೊ ಅವಾಗ ಹೋದಾಗ ಒಂದು ವೀಡಿಯೋ ಮಾಡಿದೆ. ಯಾವ ವೀಡಿಯೋ ಅಂತಂದರೆ ಅದು ಓಲಾ ಎಲೆಕ್ಟ್ರಿಕಲ್ ಗಾಡಿ ಒಳಗೆ, ಅಂದರೆ ಎಲ್ಲ ಇ ವಿ ಗಾಡಿಗಳಲ್ಲೂ ಲಿಥಿಯಂ ಏನು ಬ್ಯಾಟ್ರಿ ಇರುತ್ತೆ. ಸೊ ಅದು ಹೆಂಗೆ ಅಸೆಂಬಲ್ ಆಗುತ್ತೆ ಮತ್ತು ಮ್ಯಾನುಫ್ಯಾಕ್ಚರ್ ನಮ್ಮ ಇಂಡಿಯಾದಲ್ಲ ಸದ್ಯಕ್ಕೆ ಆಗ್ತಿಲ್ಲ, ಫ್ಯೂಚರಲ್ಲಿ ಆಗುತ್ತೆ. ಸೊ ಸದ್ಯಕ್ಕೆ ಅದು ಹೆಂಗೆ ಅಸೆಂಬಲ್ ಆಗುತ್ತೆ ಮತ್ತು ಬ್ಯಾಟ್ರಿ ಟೆಸ್ಟಿಂಗು, IP ರೇಟಿಂಗ್ಸ್ ಎಲ್ಲ ಹೇಗೆಲ್ಲ ಹೇಗಿದೆ, ವಾಟರ್ ಪ್ರೂಫಿಂಗ್ ಎಲ್ಲ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಇವಾಗ ನೋಡ್ತೀರಾ ನೀವು. ಎಲೆಕ್ಟ್ರಿಕಲ್ ಗಾಡಿ ಅಂದರೆ ಅದಕ್ಕೆ ಹಾರ್ಟು, ಜೀವ, ಪ್ರಾಣ ಎಲ್ಲನೂ ಬ್ಯಾಟ್ರಿನೇ. ಹೌದು, ಆ ಬ್ಯಾಟ್ರಿ ಎಲ್ಲ ಹೇಗೆ ಅಸೆಂಬಲ್ ಆಗುತ್ತೆ ಅನ್ನೋದನ್ನು ಇವಾಗ ನೀವು ನೋಡ್ತಾ ಇದ್ದೀರಾ. ಇದು ಓಲಾ ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಹೇಗೆ ಬ್ಯಾಟ್ರಿಗಳು ಅಸೆಂಬಲ್ ಆಗುತ್ತೆ ಅಂತ. ಸೊ ನೀವೇ ನೋಡ್ಬೋದು ಯಾವ ರೀತಿ ಡಿಸೈನಲ್ಲಿದೆ ಅಂತ. ಸೊ ಅದರೊಳಗೆಲ್ಲ ಒಂದೊಂದು ಶೆಲ್ಗಳಿರುತ್ತೆ. ಆ ಶೆಲ್ಗಳನ್ನ ನಿಮಗೆ ಮುಂದೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲ ಹೆಣ್ಮಕ್ಳುಗಳು ಓಲಾ ಫ್ಯಾಕ್ಟ್ರಿಲಿ ನಾರ್ಮಲ್ ಎಲ್ಲ ಕೆಲಸ ಮಾಡೋದೆಲ್ಲ ಹೆಣ್ಮಕ್ಳೇ. ಸೊ ಅವ್ರು ಹೆಂಗೆ ಬ್ಯಾಟ್ರಿ ಅಸೆಂಬಲ್ ಮಾಡ್ತಾಯಿದ್ದೀರಾ ಅಂತ ನೋಡ್ತಾ ಇದ್ದೀರಾ ನೀವು. ಕಂಪ್ಲೀಟ್ ಫ್ಯಾಕ್ಟ್ರಿ ಟೂರ್ ಆಲ್ರೆಡಿ ನನ್ನ ಚಾನಲಲ್ಲಿದೆ, ನೀವು ನೋಡ್ಬೋದು. ನೋಡಿ, ಓಲಾ ಎಲೆಕ್ಟ್ರಿಕಲ್ ಗಾಡಿದು ಇದು IP67 ರೇಟಿಂಗ್ದು ಟೆಸ್ಟಿಂಗ್. ಇದು ಸುಮಾರು 12 ಅವರು ಬ್ಯಾಟ್ರಿನ ಫುಲ್ ಸೆಟ್ ಏನಿದೆ ಅದನ್ನು ನೀರೊಳಗೆ ಮುಳುಗಿಸ್ಬಿಟ್ಟು ಟೋಟಲ್ ಪೂರ್ತಿ ಮುಳುಗಿಸಿದ್ದಾರೆ. ನೋಡಿ, ಒಳಗಡೆ ಇದು ಬ್ಯಾಟ್ರಿ ಕ್ಯಾಬನ್ನು ಒಂದು ಫಿಶ್ ಬೌಲ್ ತೊಗೊಂಡು ಅದಕ್ಕೆ ಹಾಕ್ಕೊಂಡಿದ್ದಾರೆ. ಸೊ 12 ಅವರ್ಸ್ವರೆಗೂ ಹಾಗೆ ಬ್ಯಾಟ್ರಿನ ನೀರೊಳಗಿಟ್ರೂ ಏನಾಗಲ್ವಂತೆ. ಇಂಡಿಯನ್ ರೋಡ್ ಕಂಡೀಷನ್ಗೆ ಗಾಡಿಗಳನ್ನ ಓಡಿಸ್ಬೇಕು ಅಂದಾಗ ಈ ಥರದ್ದೆಲ್ಲ ಸ್ಟ್ಯಾಂಡರ್ಡ್ಗೆಲ್ಲ ಬೇಕಾಗುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಆಗೋಲ್ಲ. ನೀರು ಮತ್ತು ಹೀಟು, ಟೆಂಪ್ರೇಚರು, ಡಸ್ಟು ಇದನ್ನೆಲ್ಲ. ಮಾಮೂಲಿ ಲಿಥಿಯಂ ಬ್ಯಾಟ್ರಿಗಳೆಲ್ಲ ಹೇಗಿರುತ್ತೆ ಅಂದರೆ ಒಂದು ನಾರ್ಮಲ್ ಒಂದು ಶೆಲ್ ರೀತಿ ಇರುತ್ತೆ. ಸೊ ಇದು ನಾವು ಮನೆಗಳೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಬ್ಯಾಟ್ರಿ ಶೆಲ್ಲು. ಬ್ಯಾಟ್ರಿಗಳು ದೊಡ್ಡ ಬ್ಯಾಟ್ರಿಗಳಿರುತ್ತಲ್ಲ, 100H 200H ಆ ರೀತಿ ಇರಲ್ಲ. ಸ್ನೇಹಿತರೆ, ನೀವೇನಾದರೂ ಓಲಾ ಎಲೆಕ್ಟ್ರಿಕಲ್ ಗಾಡಿ ಓಡಿಸ್ತಾ ಇದ್ದರೆ ನೋಡಿ, ನಿಮ್ಮ ಸ್ಕೂಟ್ರಲ್ಲಿ ಬ್ಯಾಟ್ರಿಗಳು ಹೇಗಿರುತ್ತೆ ಅಂದರೆ ಇದೇ ರೀತಿಯೇ ಇರುತ್ತೆ. ಎಲ್ಲ ಒಂದು 224 ಬ್ಯಾಟ್ರಿಗಳನ್ನ ಇಟ್ಕೊಂಡು ಪೂರ್ತಿ ಒಂದು ಬ್ಯಾಟ್ರಿ ಬ್ಯಾಂಕ್ ಮಾಡಿದ್ದಾರೆ. ಸುಮಾರು 4 kW S1 Pro ಇದ್ದರೆ. ಸೊ ಎಲ್ಲ ಶೆಲ್ಗಳ ರೀತಿ ಆಕಾರದಲ್ಲೇ ಇರುತ್ತೆ. ಇದೊಂದು ವೋಲ್ಟೇಜ್ ಬಂದು 3.6 ವೋಲ್ಟೇಜ್ ಇರುತ್ತೆ. ಫುಲ್ ಇದನ್ನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತು ಅಂದರೆ 4.2ವರೆಗೂ ಫುಲ್ ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಆಗೋದು 3 ವೋಲ್ಟೇಜ್ವರೆಗೂ ಡಿಸ್ಚಾರ್ಜ್ ಆಗುತ್ತೆ. ನೋಡಿ ಸಾಲ್ಟಿಂಗ್ ಎಲ್ಲ ಹೇಗಿದೆ ಅಂತ, ಏನೋ ವೈರ್ ಬಾಂಡಿಂಗ್ ಸಾಲ್ಟಿಂಗ್ ಅಂತ, ಮತ್ತು ಇದು ಸ್ಪಾಟ್ ವೆಲ್ಡಿಂಗ್ ಅಂತೇಳಿ ತೋರಿಸ್ತಾ ಇದ್ದಾರೆ. ಸೊ ತುಂಬ ಕ್ವಾಲಿಟಿಯಾಗಿರುತ್ತೆ ಅಂತ ಎಲ್ಲ ಅವ್ರು ಕ್ಲೈಮ್ ಮಾಡ್ತಾರೆ. ಆದರೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಗಾಡಿ ಓಡಿಸೋಕ್ಕೆ. ಎಲ್ಲ ಎಲೆಕ್ಟ್ರಿಕಲ್ ಗಾಡಿಲೂ ಇದೇ ರೀತಿಯೇ ಇರುತ್ತೆ. ಅದು ಕೆಲವೊಂದು ಗಾಡೀಲಿ ಸ್ಕ್ವಯರ್ ಆಗಿರುತ್ತೆ, ಒಂಥರ ಬಾಕ್ಸ್ ಟೈಪ್ ಇರುತ್ತೆ, ನೀವೇ ನೋಡಿರ್ತೀರ. ಓಲಾ ಎಲೆಕ್ಟ್ರಿಕಲ್ ಗಾಡೀಲಿ ಮಾತ್ರ ಈ ಥರ ಇದೆ ಲೆಂತಾಗಿ. ಸುಮಾರು ಒಂದ್ಸಲಿ ಚಾರ್ಜ್ ಒಂದ್ಸಲಿ ಡಿಸ್ಚಾರ್ಜ್ ಮಾಡಿದ್ರೆ ಈ ಬ್ಯಾಟ್ರಿಗಳೆಲ್ಲ ಸುಮಾರು 1000 ಸೈಕಲ್ಸ್ ಬರ್ಬೋದು. ಅಂದರೆ ಒಂದು ಸಲ 0ಇಂದ 100ವರೆಗೆ ಚಾರ್ಜ್ ಮಾಡೋದು ಮತ್ತು ಡಿಸ್ಚಾರ್ಜ್ ಮಾಡೋದು. ನೋಡೋಣ, ಫ್ಯೂಚರಲ್ಲಿ ಗೊತ್ತಾಗುತ್ತೆ. EV ಗಾಡಿಗಳಲ್ಲಿ ಯಾವ ರೀತಿ ಬ್ಯಾಟ್ರಿ ಇದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.